ಅನ್ನೋದ ನನ್ನ ಹೆಸರು ಎನ್ ವೆಂಕಟರಮಣಪ್ಪ ಅಂತೇಳಿ ಹೆಚ್ಚುಗೊಳ್ಳೊಳ್ಳಿ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ನಾನು ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇರ್ತೀನಿ. ನೋಡಿ, ಈ ಒಂದು ಪಟಾಲಮ್ಮ ದೇವಸ್ಥಾನದ ಕುಟುಂಬಸ್ಥರು ಸುಮಾರು ಹಳ್ಳಿಗಳಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಹಂಗಾದರೆ ಹೆಚ್ಚುಗೊಳ್ಳೊಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರುವಂಥ ಹರಪನಾಯಕನಹಳ್ಳಿ, ವಂಸಂದ್ರ, ಗೊಳ್ಳಹಳ್ಳಿಯಲ್ಲಿ ಸುಮಾರು ಕುಟುಂಬಗಳು ಮನೆ ದೇವರಾಗಿ ಪುರಾತನ ಕಾಲದಿಂದಲೂ ಕೂಡ ಇವ್ರು ಏನು ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ಕೊಂಡು ಬರ್ತಾಯಿದ್ರು. ಸಾಮಾನ್ಯವಾಗಿ ಇದು ಮೊದಲು ಏನಾಗಿತ್ತು ಅಂದರೆ, ಒಂದು ಬೆಟ್ಟ ಇತ್ತು, ಇಲ್ಲಿ ಗಿಡಗಳೆಲ್ಲ ಇತ್ತು, ಚಿಕ್ಕದಾಗಿ ಒಂದು ಕಲ್ಲುಗೆ ಅವರೆಲ್ಲನೂ ಕೂಡ ಪ್ರತಿ ವರ್ಷವೂ ಬಂದು ಪೂಜೆಯನ್ನು ಮಾಡಿ ಸುಮಾರು 100 ಜನರಿಗೆ ಊಟ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು. ಹಾಗಾದರೆ ಅವರ ಕುಟುಂಬಸ್ಥರಲ್ಲಿ ಇವಾಗ ವೆಂಕಟೇಶ್ ಅವರು ಏನು ಮಾಡಿದ್ದಾರೆ, ಚಿಕ್ಕದಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನಿಜವಾಗಿ ಹೇಳಬೇಕಂದ್ರೆ ಇಲ್ಲಿ ಬಹಳಷ್ಟು ಭಕ್ತಿಯೂ ನಡೆಯುತ್ತೆ. ಮನೆಯಲ್ಲಿರುವಂಥ ಸಮಸ್ಯೆಗಳಾಗಲಿ, ಸುಮಾರು ವರ್ಷಗಳು ಮದುವೆ ಆಗಿ ಮಕ್ಕಳಾಗದೇ ಇರೋರು, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಅನೇಕ ರೀತಿಯಂಥ ಒಂದು ಏನಪ್ಪ ಅಂದರೆ ಮನೆ ವಾಸ್ತು ಪ್ರಕಾರ ಆಗಲಿ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಅನೇಕ ಭಕ್ತಾದಿಗಳು ಪ್ರತಿ ಶುಕ್ರವಾರನೂ ಇಲ್ಲಿ ಪೂಜೆ ಮಾಡ್ತಾರೆ. ಜೊತೆಗೆ ವಾರ್ಷಿಕೋತ್ಸವ, ಇದು ದ್ವಿತೀಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗಿ ಹೇಳಬೇಕಂದ್ರೆ ಸುಮಾರು ಈ ಒಂದು ಮನೆ ದೇವರಾಗಿರುವಂಥ ಭಕ್ತಾದಿಗಳು ಪ್ರತಿ ಶುಕ್ರವಾರನೂ ಬರ್ತಾರೆ. ಸುತ್ತಮುತ್ತಲಿರುವಂಥ ಎಲ್ಲ ಗ್ರಾಮಸ್ಥರು ಕೂಡ ಬಂದು ದೇವರ ಅನುಗ್ರಹವನ್ನು ಪಡ್ಕೊಂಡು ತಮಗಿರುವಂಥ ಕಷ್ಟ ಸಮಸ್ಯೆಗಳು ಪರಿಹಾರ ಆಗಿದೆ ಅಂತೇಳಿ ಅನೇಕ ಜನ ನಮಗೂ ತಿಳಿಸ್ತಾ ಇದ್ದಾರೆ. ಆದರೂ ಕೂಡ ದೇವರಲ್ಲಿ ಭಕ್ತಿ ಇರಬೇಕು. ಯಾವಾಗ ಭಕ್ತಿ ಅಂದರೆ ದೇವರಲ್ಲಿ ಶುದ್ಧವಾಗಿರುವಂಥ ನಂಬಿಕೆ ಇದ್ದರೆ ನಾವು ಅಂದುಕೊಂಡಿರುವಂಥ ಕೆಲಸಗಳು ತುಂಬ ಯಶಸ್ವಿಯಾಗಿರುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಅಂತರಂಗ ಬಹಿರಂಗ ಎರಡೂ ಶುದ್ಧವಾಗಿದ್ದರೆ ದೇವರು ನಮಗೆ ಅಂದ್ಕೊಂಡಿರುವಂಥ ವಿಚಾರಗಳಲ್ಲಿ ಭಾಳಷ್ಟು ಸಹಕಾರ ಕೊಡುತ್ತೆ. ಅದೇ ರೀತಿ ಇವರು ಕೂಡ ಅಷ್ಟೇ ದೇವರ ಒಂದು ಪೂಜೆಯನ್ನು ಪ್ರತಿ ಶುಕ್ರವಾರ ದಿನ ಆರಾಧನೆ ಮಾಡ್ತಾರೆ, ಅಮಾವಾಸ್ಯೆಗೆ ಮಾಡ್ತಾರೆ, ಹುಣ್ಮೆಗೆ ಮಾಡ್ತಾರೆ. ಆದರೆ ಪ್ರತಿ ವರ್ಷ ಒಂದು ಸರಿ ಏನು ಮಾಡ್ತಾರೆ, ದೀಪೋತ್ಸವವನ್ನು ವ್ಯವಸ್ಥೆ ಮಾಡಿ, ನಿಜವಾಗಿ ಹೇಳಬೇಕಂದ್ರೆ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಬಂದು ಅವರ ಸಮಸ್ಯೆಗಳು ಪರಿಹಾರ ಆಗಲಿ ಅಂತೇಳಿ ಆ ದೇವರಲ್ಲಿ ನಾನು ಅರ್ಕೆ ಮಾಡಿಕೊಳ್ಳುತ್ತಾ ಇಷ್ಟು ವಿಚಾರಗಳನ್ನು ತಿಳಿಸಲು ಅವಕಾಶ ಮಾಡಿಕೊಟ್ಟಂಥ ದೇವಸ್ಥಾನದ ಒಂದು ಅರ್ಚಕರಿಗೆ, ಭಕ್ತಾದಿಗಳಿಗೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. लोक पुण्य पापशोचकं विदुं नीतिमार्गतो विदं पुरातनं जगत्पतिं काशिकापुराधिनाथकालभैरवं भजे काशिकापुराधिनाथकालभैरवं भजे देवराजा सेव्यमानं सूर्यादित्यासहस्ररूपं फट् स्वाहा प्रत्यङ्गिराजये नमः ओम ह्रां ह्रीं क्लौं कृष्णमासरी श्रीमवै महाभैरवी ज्वल ज्वल ज्वालाजिपाकाळवरे वृत्तिङ्गरी ह्रीं क्षौं हुं नमो नारायण सूर्यादित्यासहस्ररूपं फट् स्वाहा प्रत्यङ्गिराजये नमः ओम ह्रां ह्रीं क्लौं कृष्णमासरे सदासहस्रसिंहवदने महाभैरवी ज्वल ज्वल ज्वालादिपाकराळवदने प्रत्यङ्गिरे ह्रीं क्षौं हुं नमो नारायणाय गुणसूर्य
ಓಂ ದುರ್ಗಾದೇ ನಮಃ ಓಂ ದುರ್ಲಕ್ಷ್ಮೇ ನಮಃ ಓಂ ದಾರಿದ್ರ್ಯವನ್ಯೇ ನಮಃ ಓಂ ಲಕ್ಷ್ಮ್ಯೈ ನಮಃ ಓಂ ಲಜ್ಜಾದೇ ನಮಃ ಓಂ ಮಹಾಮಾಯಾದೇ ನಮಃ ಓಂ ಮೇಧಾಜೈ ನಮಃ ಓಂ ಸ್ತುತ್ಯೈ ನಮಃ ಓಂ ನಾರ್ಜೈ ನಮಃ ಓಂ ಗೌರ್ಜೈ ನಮಃ ಓಂ ಕೀರ್ತಿೈ ನಮಃ ಓಂ ಕರಾಲಿನ್ಯೈ ನಮಃ ಓಂ ಮಾಲಿನ್ಯೈ ನಮಃ ಓಂ ಮಚ್ಚೈ ನಮಃ ಓಂ ಬ್ರಾಹ್ಮ್ಯೈ ನಮಃ ಓಂ ವೀಣಾಧರಾಜೈ ನಮಃ ಓಂ ವಾಣ್ಯೈ ನಮಃ ಓಂ ಶಾರದಾಜೈ ನಮಃ ಓಂ ಶಂಖಿನ್ಯೈ ನಮಃ ಓಂ ಚಕ್ರಣ್ಯೈ ನಮಃ ಓಂ ಘೋರಾಜೈ ನಮಃ ಓಂ ಕರಾಲ್ಯೈ ನಮಃ ಓಂ ಮಾಲಿನ್ಯೈ ನಮಃ ಓಂ ಮಚ್ಚೈ ನಮಃ ಓಂ ಮಹೇಶ್ವರ್ಯೈ ನಮಃ ಓಂ ಮಹೇಶ್ವಾಸಾಜೈ ನಮಃ ಓಂ ಮಧುವ್ರದಾಜೈ ನಮಃ ಓಂ ಮಯೂರವಾಹಿನ್ಯೈ ನಮಃ ಓಂ ನಮಃ ಓಂ ರಾಧಿನ್ಯೈ ನಮಃ ಓಂ ರಕ್ತಾಜೈ ನಮಃ ಓಂ ಗಜನ್ಯೈ ನಮಃ ಓಂ ಖಂಡಿನ್ಯೈ ನಮಃ ಓಂ ಪ್ರಭಾಜೈ ನಮಃ ಓಂ ಜಗನ್ಮಾತ್ರೇ ಜಗತ್ತಾತ್ರೇ ಮಾತಾಃ ಪಟಾಲಂಬದೇ ದೇವತಾಜೈ ನಮೋ ನಮಃ ಪ್ರೇಜರ್ತಮ ನಾಮಾವಳಿ ಪುರಾಣಿ ಸಮರ್ಪಯಾಮಿ ಅಸ್ಯ ಶ್ರೀ अहम विष्णु भुवनमप्यवां सुवर्णज्योति य एवं वेद एतत् सामगायनः कट्टताळं ಏನ್ ಮಾಡ್ತೀವಿ ಏನ್ ಹೇಳ್ತೀವಿ ಮಕ್ಕಳಿಗೆ ಅಂತಂದ್ರೆ ಅದು ಸಂಪೂರ್ಣ ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ಈಗ ಅಚ್ಚ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಒಂದು ಶ್ಲೋಕವನ್ನು ಹೇಳಿಕೊಡ್ತಾರೆ. ಎಲ್ಲರೂ ಸಹ ಒಂದು ಶ್ಲೋಕವನ್ನ ಸತ್ಯಾನುಸಾರವಾಗಿ ಮನಃಶುದ್ಧಿಯಿಂದ ಪ್ರಕೃತಿ ಪ್ರಾರ್ಥನೆ ಮಾಡ್ತಾ ಆ ಮಕ್ಕಳು ಎಲ್ಲರೂ ಸಹ ಭಕ್ತಿಯಿಂದ ಹೇಳ್ಕೊಬೇಕು. ಹೇಳಿಲ್ಲ ಭಯ ನಿವಾರಿಗೆ ಇಳಿದ ಮಟ್ಟಿಗೆ ಪೂಜೆಯ ನೀನೆ ಮಾಡಿಸಿ ನೀನೆ ಮುಗಿಸಿದೆ ನಮ್ಮ ರಕ್ಷಿಸು ಹೇ ತಾಯಿ ಅರಸು ಭಾರಯ ನಮ್ಮ ತಾಯಿ ಕೈಯ ಮುಗಿದು ಬೇಡುವೆ ನಿನ್ನ ಪೂಜೆ ಗೈದ ನಮಗೆ ಜನ್ಮ ಸಾರ್ಥಕವಾಯಿತು ಸರ್ವ ಮಂಗಳವಾಯಿತು ನಿನ್ನ ನಾಮ ಮಂಗಳ ನಿನ್ನ ಪೂಜೆ ಮಂಗಳ ನಿನ್ನ ಧ್ಯಾನ ಮಂಗಳ ನಿನ್ನ ಕಾರ್ಯ ಮಂಗಳ ನಿನ್ನ ಸೇವೆ ಮಂಗಳ ನೀನೇ ಸರ್ವ ಮಂಗಳ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಏನೇನು ಹೇಳ್ತಾರೆ ದೇವ್ಯೈ ನಮಃ ಮಹಾರಾಜಾಯ ನಮಃ
समस्तराजोपचार शास्त्रोपचार वेदोक्त महामंगलत विनिरानोदयं रक्ष रक्षान् धारयामि इति नमस्कुरोमि भगवती सुप्रीता सुप्रसन्न वरदा भवन्तु महान्तो अनुगृह्णन्तु तथास्तु जय इंदिरा रमण गोविंद लक्ष्मी रमण गोविंद जानकी रमण गोविंद रमा रमण गोविंद पटारम पादमेकति गोविंद माथा अखिलांड कोटि ब्रह्मांड नायकी चौडेश्वरी देवता स्वरूपिणी महाकाली महालक्ष्मी महासरस्वत्यै नमो नमः विशेषतः प्रत्यंगिर मातायै नमो नमः संपूर्ण दिव्यानुग्रहवीक्षणा फलसिद्धिरस्तु सर्वे जनाः सुखिनो भवन्तु समस्त सन्मंगलानि भवन्तु महान्तो अनुगृह्णन्तु तथास्तु जय भोलो श्री पटालम्मा माता की सर्वे जनाः सुखिनो भवन्तु समस्त सन्मंगलानि भवन्तु महामंगल दिव्य नीराजनम् अम्मा मೈ ಕಟ್ಟಿ ಎಲ್ಲರೂ ಕೂಡ ಸಾವಧಾನವಾಗಿ ಮುಂದೆ ಬಂದು ಮಹಾಮಂಗಳ ಪುಸ್ತಕಗಳು ಅದೇ ರೀತಿಯಾಗಿ ದೇವಸ್ಥಾನವನ್ನು ಹಾಕೊಂಡ್ರೆ ತೀರ್ಥ ಪ್ರಸಾದ ಕುಂಕುಮ ಪ್ರಸಾದ ಎಲ್ಲ ಇಲ್ಲಿ ಇರ್ತದೆ. ಒಬ್ಬರು ಸಾವಧಾನ ನಿಧಾನವಾಗಿ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಪುರಾಣ ಪುರುಷ ಗೋವಿಂದ 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 ಹರಿ ಗೋವಿಂದ 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 ನಂದ ನಂದನ ಗೋವಿಂದ ನವಮಿತ ಚೋರ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ರಾಮಯೋಷಣ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ವತ್ಸಲ ಪೂಜ ಗೋವಿಂದ ಹರಿಗಾಸ ಗೋವಿಂದ ವಿಠಲಮಾಲ ಶ್ರೀ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಬೆಟ್ಟ ಮಾತ ಕಾಣಿ ಮನು भगवती अनुग्रह वरप्रसाद सिद्धिद्वार सन्मंगलाः अभिवृद्धि सिद्धिः अभिवर्धताम् अस्मद्गुरुभ्यो नमः। सर्वमंगलमांगल्ये शिवे सर्वार्थसाधके चरण्ये त्र्यंबके देवी नारायणी नमोस्तुते। ಜಗದೋದ್ಧಾರಕಳಾದಂತಹ ಮಾತೆ ಪಟಾಲಮ್ಮ ದೇವಿಯ 2ನೇ ವರ್ಷ ವಾರ್ಷಿಕೋತ್ಸವ ಸೇವೆ ಇದೀಗ ಸಂಪನ್ನವಾಗಿದ್ದು, ಸ್ವಾಮಿಗಳ ಸಂಕಲ್ಪದ ಮೇರೆಗೆ
ಅಮ್ಮ ತಾಯಿ ಇಲ್ಲಿ ವಿಗ್ರಹ ರೂಪಿಯಾಗಿ ಬಂದು 2 ವರ್ಷಗಳ ಕಾಲ ಆಗಿದೆ. ಹಾಗಾಗಿ ಸಂಪನ್ನವಾಗಿ 2 ದಿನಗಳ ಕಾಲ ಆಕೆಗೆ ವಿಶೇಷವಾಗಿ ಪ್ರೀತಿದಾಯಕವಾದಂತಹ ಮಂತ್ರ ಪುರಸ್ಸರವಾಗಿ ಹೋಮ ಹವನಗಳನ್ನು, ಫಲಪಂಚಾಮೃತಾದಿ ಅಭಿಷೇಕಗಳನ್ನು, ಹಾಗೆ ನಿನ್ನೆ ಸಂಜೆ ವಿಶೇಷವಾಗಿ ಚಂಡಿ ಹೋಮವನ್ನು, ಬೆಳಗ್ಗೆ ಪ್ರತ್ಯಂಗಿರ ಹೋಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಭಗವತಿಯ ಅನುಗ್ರಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಸಂಪನ್ನವಾಗಲಿ ಅಂತ ಹೇಳಿ ಪ್ರಾರ್ಥನೆಗಳನ್ನು ಮಾಡೋಣ. ಹರಿ ಓಂ ಸ್ವಸ್ತಿ. ಆಚಾರ್ಯರು ಭಗವತಿಯ ಸೇವೆಗೆ ಇದು ಸ್ವಾಮಿಗಳು ಒಂದೆರಡು ಮಾತನ್ನು ಹೇಳ್ತಾರೆ. ನಾರಾಯಣ ಹೇಳಿ. ಇದು ಪಟಾಲಮ್ಮ ದೇವಸ್ಥಾನ ನಾವು ಆ ಅನಾದಿ ಕಾಲದಿಂದನೂ ಈ ಒಂದು ಜಾಗದಲ್ಲಿ ಒಂದು 7 ಕಲ್ಲುಗಳ ರೂಪದಲ್ಲಿ ಈ ಜಾಗದಲ್ಲಿ ಇತ್ತು. ಏನೋ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಈ ತಾಯಿ ನಮ್ಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಆ ಒಂದು ಕಾರಣದಿಂದ ಈ ಒಂದು ಜಾಗದಲ್ಲಿ 3 ವರ್ಷದ ಹಿಂದುಗಡೆ ನಾನು ಈ ಜಾಗದಲ್ಲೆಲ್ಲ ಪ್ರಯತ್ನ ಪಟ್ಟಿದ್ದು. ಇದುವರೆಗೂ ಇಷ್ಟು ಮಾತ್ರ ರೆಡಿ ಮಾಡಿದ್ದೀನಿ. ಇಲ್ಲಿ ಭಕ್ತಾದಿಗಳು ಬೇರೆ ಬೇರೆ ಜಿಲ್ಲೆಗಳಿಂದನೂ ಬಂದು ಈ ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾರೆ. ಈ ತಾಯಿ ದರ್ಶನ ಪಡ್ಕೊಂಡು ಹೋಗಿರೋವಂಥರು ಕೂಡ ಪ್ರತಿಯೊಬ್ಬರು ಅಷ್ಟೇ ಚೆನ್ನಾಗಿದ್ದಾರೆ. ಅವ್ರ ಜೀವನದಲ್ಲೂ ಅಷ್ಟೇ, ವ್ಯವಹಾರದಲ್ಲೂ ಬೇರೆ ಕೆಲವೊಂದು ವ್ಯವಹಾರ ವಾಟಿಕೆ ಚಟುವಟಿಕೆಗಳಲ್ಲೆಲ್ಲ ಪ್ರತಿಯೊಂದರಲ್ಲೂ ಅವರು ಚೆನ್ನಾಗಿ ಅಭಿವೃದ್ಧಿಯಾಗಿ ಇದ್ದಾರೆ ಅಂದ್ಬಿಟ್ಟು ಇವಾಗ ಬಂದಿದ್ದಾರೆ ಪ್ರೆಸೆಂಟ್ ಅವರು. ಇಷ್ಟು ಮಾತ್ರ ಹೇಳೋಕ್ಕೆ ಪ್ರಯತ್ನ ಪಟ್ಟಿರೋಂಥ ತಮ್ಮೆಲ್ಲ ವಿಡಿಯೋ ಮಿತ್ರರಿಗೆ ಹಾಗೂ ನನ್ನ ಇಲ್ಲಿ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸ್ತಾ, ತಿಂಗಳಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ ಇಷ್ಟು ಮಾತ್ರ ವಿಶೇಷವಾಗಿ ತಾಯಿ ಅಲಂಕಾರ ನಡೀತದೆ, ಅಭಿಷೇಕಗಳೆಲ್ಲ ಇರ್ತದೆ. ಬೆಳಗ್ಗೆ 9ರಿಂದ 4-5 ಗಂಟೆವರೆಗೂ ನಾವು ಈ ಜಾಗದಲ್ಲಿ ಇರ್ತೀವಿ. ಭಕ್ತಾದಿಗಳೆಲ್ಲ ಬಂದು ತಾಯಿ ದರ್ಶನ ಪಡ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಹೋಗಬೇಕಾಗಿ ವಿನಂತಿ. ಇದು ಅರ್ನಾಯಕ್ನಹಳ್ಳಿ ಗ್ರಾಮ, ಹೊರವಲಯದಲ್ಲಿ ದೇವಸ್ಥಾನ ಇರೋದು, ಕೆರೆ ಭಾಗದಲ್ಲಿ, ಹೆಚ್ಚುಗೊಳ್ಳಹಳ್ಳಿ ಪಂಚಾಯಿತಿ ಮತ್ತು ವಂಸಂದ್ರ, ಹೆಚ್ಚುಗೊಳ್ಳಹಳ್ಳಿ, ಅರ್ನಾಯಕ್ನಹಳ್ಳಿ 3 ಊರುಗಳಿಗೂ ಸೇರಿದಂತಹ ಒಬ್ಬ ತಾಯಿ ಶ್ರೀಶಕ್ತಿ ಪಟಾಲಮ್ಮ ತಾಯಿ, ದುಕ್ಸಂದ್ರ ಹೋಬಳಿ, ಮುಳಬಾಗಿಲು ತಾಲೂಕು, ಕೋಲಾರ ಡಿಸ್ಟಿಕ್. ಬಂದು ಬರ್ಬೇಕಂದ್ರೆ ಹೆಂಗೆ ಹೊರಗಡೆಯಿಂದ ಬರೋರು ಬರ್ಬೇಕಂದ್ರೆ ಅಡ್ರೆಸ್ ಯಾವ ರೀತಿ? ರಾಮಸಮುದ್ರ ರೋಡ್, ಮುಳಬಾಗಿಲು ಟು ರಾಮಸಮುದ್ರ ರೋಡು, ಮುಳಬಾಗಿಲಿಂದ 11 ಕಿಲೋಮೀಟರ್ ಈ ದೇವಸ್ಥಾನಕ್ಕೆ. ಹೆಚ್ಚುಗೊಳ್ಳಹಳ್ಳಿ ಕ್ರಾಸ್, ಜ್ಯೋತಿ ನಿವಾಸಿ ಸ್ಕೂಲ್, ದಳವಾಯಿ ಕೆರೆ ಜ್ಯೋತಿ ನಿವಾಸಿ ಸ್ಕೂಲು ಆಪೋಸಿಟಲ್ಲಿ. ವಿಶೇಷವಾಗಿ ಈ ಜಾಗದಲ್ಲಿ ಮಕ್ಕಳಾಗದಿರೋರಿಗೆ ಮಕ್ಕಳು ಆಗುತ್ತೆ, ಸುಮಾರು ವರ್ಷಗಳಿಂದ ಮದುವೆ ಆಗದಿರೋರು ಕೂಡ ಮದುವೆ ಆಗುತ್ತೆ. ಕೆಲವೊಂದು ಮಾಟ ಮಂತ್ರಗಳು, ತಂತ್ರಗಳು ಇದೆಲ್ಲ ನಡೆದು ವ್ಯವಹಾರಗಳಲ್ಲಿ ಮನೆಯಲ್ಲಿ ಕುತಂತ್ರಗಳೆಲ್ಲ ನಡ್ಕೊಂಡಿರೋರಿಗೆ ವಿಶೇಷವಾಗಿ ಪ್ರತ್ಯಂಗಿರ ಹೋಮವನ್ನು ಈ ಜಾಗದಲ್ಲಿ ಮಾಡಿಸ್ತಾ ಇರ್ತೀವಿ. ಆ ಒಂದು ಜಾಗದಲ್ಲಿ ಬಂದು ಕುತ್ಕೊಂಡು ನೀವು ಕೆಲವೊಂದು ಸಮಸ್ಯೆಗಳನ್ನ ತಾಯಿ ಹತ್ರ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಕೆಲವೊಂದು ಕೋರಿಕೆಗಳೆಲ್ಲ ನೆರವೇರುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಅಮಾವಾಸ್ಯೆ ಮಾಡ್ತೀರಾ? ಇಲ್ಲ, ವಾರ್ಷಿಕೋತ್ಸವ ಅಂತ ಸತಿ ನೋಡೋಣ. ಇದು ದೇವಸ್ಥಾನ ಎಲ್ಲ ಪೂರ್ತಿ ಫಿನಿಶಿಂಗ್ ಆದಮೇಲೆ ಅಂದ್ಕೊಂಡಿದ್ದೀವಿ ಪ್ರತಿ ಅಮಾವಾಸ್ಯೆಗೂ ಈ ಜಾಗದಲ್ಲಿ ಪ್ರತ್ಯಂಗಿರ ಹೋಮ ಮಾಡಬೇಕು ಅಂದ್ಬಿಟ್ಟು. ದೇವಸ್ಥಾನ ಈ ಥರ ಹಿಡ್ಕೊಂಡು ನಾವು ಮಾಡೋಕ್ಕೆ ನಮಗೆ ಸಮ್ಮತಿ ಇರೋದಿಲ್ಲ. ದೇವಸ್ಥಾನ ಎಲ್ಲ ಪೂರ್ತಿ ಆಗಲಿ, ಮತ್ತು ಪ್ರಯತ್ನ ಪಡೋಣ. ಭಕ್ತಾದಿಗಳೆಲ್ಲ ಸೇರಿ ಮಾಡೋಣ ಅಂದರೆ ಖಂಡಿತ ಅದು ಮಾಡೋಣ.